ಹೆಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ನಾಳೆ ರಿಸಲ್ಟು ಪಕ್ಕ ಬರುತ್ತಾ ಇಲ್ವಾ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ನೀವು ರಿಸಲ್ಟ್ನ ಚೆಕ್ ಮಾಡುವಾಗ ಈ ಒಂದು 3 ವೆಬ್ಸೈಟಲ್ಲಿ ನೀವು ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಸೊ ಯಾವೆಲ್ಲ ವೆಬ್ಸೈಟಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು ಮತ್ತು ನಾಳೆ ಬರುತ್ತಾ ಇಲ್ವಾ ರಿಸಲ್ಟು, ಸೊ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸ್ತಾ ಬಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಕಡೆಯಿಂದ ಸೊ ಯಾವುದೇ ಅನೌನ್ಸ್ ಆಗಿಲ್ಲ. ಸೊ ಇದುವರೆಗೂ ಅವರ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಯಾವುದೇ ಮಾಹಿತಿ ಇಲ್ಲ ನಾಳೆ ರಿಸಲ್ಟು ಸೊ ಕೊಡ್ತೀವಿ ಅಂತ. ಸೊ ನಿಮಗೆ ಬಂದ್ಬಿಟ್ಟು ನಾಳೆ ರಿಸಲ್ಟು ಯಾವುದೂ ಕೂಡ ಇರೋದಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ ಸೊ ನೀವು 8ನೇ ತಾರೀಕು ಇಲ್ಲಾಂದರೆ 10, 11ಕ್ಕೆ ನೀವು ಈ ಒಂದು ಡೇಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ರಿಸಲ್ಟ್ನ. ಸೊ ಮತ್ತು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮಗೆ ರಿಸಲ್ಟು ನಾಳೆ ಕೊಡ್ತಾರೆ ಅಂದರೆ ಅದ್ರ ಹಿಂದೂ ದಿವಸ ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ನ ಮಾಡ್ತಾರೆ. ಇಲ್ಲಾಂದರೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮಗೆ ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಈ ಒಂದು ರಿಸಲ್ಟ್ ಈ ಒಂದು ದಿನಕ್ಕೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತೀವಿ, ಈ ಒಂದು ವೆಬ್ಸೈಟಲ್ಲಿ ಕೊಡ್ತೀವಿ ಅಂತ ಅವರೇ ಕೂಡ ಅನೌನ್ಸ್ನ ಮಾಡ್ತಾರೆ. ಸೊ ಬನ್ನಿ ಈಗ ಯಾವ ವೆಬ್ಸೈಟಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಸೊ ನಿಮಗೆ ಲೈವಲ್ಲಿ ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಿಮ್ಮ ಒಂದು ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸರ್ಚ್ ಆಪ್ಷನ್ ಬಂದಮೇಲೆ ಸೊ ನಿಮಗೆ KARRE result.nic ಅಂತ ಸೊ ಸರ್ಚ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಒಂದು ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಫಸ್ಟ್ನೇ ವೆಬ್ಸೈಟ್ ಕಾಣ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಸೊ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಸೊ ದ್ವಿತೀಯ PUC 2026 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ, ಸೊ ಡೇಟು ಯಾವ್ದು ಬರುತ್ತೆ, ಸೊ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಇನ್ನು ಎರಡನೇ ವೆಬ್ಸೈಟ್ ಬಂದ್ಬಿಟ್ಟು ಸೊ ತಿರ್ಗಾ ಬಂದ್ಬಿಟ್ಟು ನೀವು ಸರ್ಚ್ ಆಪ್ಷನ್ಗೆ ಬನ್ನಿ. ಸರ್ಚ್ ಆಪ್ಷನ್ಗೆ ಬಂದ್ಬಿಟ್ಟು KSEAB ಅಂತ ಹೊಡಿ, ಒಂದು ನಿಮಿಷ, KSEAB ಅಂತ ಹೊಡಿರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿಬಿಟ್ಟು ಸೊ ಫಸ್ಟ್ನೇ ವೆಬ್ಸೈಟ್ ಕಾಣ್ತಾ ಇದೆಯಲ್ಲ, ಸೊ ವೆಯ್ಟ್ ಫಸ್ಟ್ನೇ ವೆಬ್ಸೈಟ್ನ ಕ್ಲಿಕ್ ಮಾಡಿರಿ. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸೊ ತೋರಿಸ್ಕೊಡ್ತೀನಿ ರೀ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಿದೆ. ಸೊ ಇಲ್ಲೂ ಕೂಡ ನೀವು ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಮತ್ತು 3ನೇ ವೆಬ್ಸೈಟ್ ಯಾವುದಪ್ಪ ಅಂದರೆ ಸೊ ಅದು ವೆಬ್ಸೈಟ್ ಅಲ್ಲ, ಸೊ ಆ್ಯಪ್ ಆಗಿರುತ್ತೆ. ಸೊ ಪ್ಲೇಸ್ಟೋರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ DigiLocker ಅಂತ. ಸೊ ಅದರಲ್ಲಿ ಬಂದ್ಬಿಟ್ಟು ನೀವು ಸೊ ಮಾರ್ಕ್ ಶೀಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ವಿಡಿಯೋ ಗೈಸ್. ವಿಡಿಯೋ ಇಷ್ಟಾರೆ ಒಂದು ಲೈಕ್ನ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಏನಾರು ಡೌಟ್ ಇತ್ತು ಅಂದರೆ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ, ಸೊ ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ನಾಳೆ ಬಂದ್ಬಿಟ್ಟು ನಿಮಗೆ ಸೊ ಯಾವುದೇ ರಿಸಲ್ಟ್ ಅನ್ನೋದು ಇರೋದಿಲ್ಲ. ಸೊ ಏನಾರು ಅಫಿಷಿಯಲ್ ಆಗಿ ಸೊ ಏನಾರು ಅನೌನ್ಸ್ ಮಾಡಿದ್ರೆ ಸೊ ಈಗಾಗಲೇ ಅನೌನ್ಸ್ ಮಾಡಬೇಕಾಯಿತು. ಸೊ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಶಿಕ್ಷಣ ಸಚಿವರಾದಂಥ ಸೊ ಮಧು ಬಂಗಾರಪ್ಪನವರು ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ, ಮತ್ತು ಶಿಕ್ಷಣ ಇಲಾಖೆಯಿಂದ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ತುಂಬ ಜನ ಟೆನ್ಷನ್ ಇರ್ತಾರೆ ನಾಳೆ ರಿಸಲ್ಟು ಏನು ಕತೆ ಏನಾಗುತ್ತೆ ಅಂತ. ಸೊ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನಾಳೆ ಅಂತೂ ನಿಮಗೆ ರಿಸಲ್ಟ್ ಅನ್ನೋದು ಇರೋದಿಲ್ಲ. ಸೊ ಇನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದರೆ ನಿಮಗೆ 8ನೇ ತಾರೀಕು ಇಲ್ಲ 9ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಬೈ ಎಲೆಕ್ಷನ್ ಇರುತ್ತೆ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ 9ನೇ ತಾರೀಕು ಯಾವುದೇ ರಿಸಲ್ಟು ಅನೌನ್ಸ್ನ ಮಾಡಲ್ಲ. ಸೊ 8ನೇ ತಾರೀಕು ಇಲ್ಲ 10 ಇಲ್ಲ 11ಕ್ಕೆ ನೀವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬಂದ ತಕ್ಷಣ ನಿಮಗೆ ಚಾನಲಲ್ಲಿ ಸೊ ಇದೇ ಒಂದು ಚಾನಲಲ್ಲಿ ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಏನಾರ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ನಿಮಗೆ DigiLocker ಗೊತ್ತಾಗಲಿಲ್ಲ ಏನಂದರೆ ಸೊ ನಾನು ಇಲ್ಲಿ ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ ಸ್ವಲ್ಪ. ಸೊ ನೀವು ಇಲ್ಲಿ ನೋಡ್ಬೋದು DigiLocker ಅಂತ. ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ಸೊ ನಿಮ್ಮ ಒಂದು ಮಾರ್ಕ್ ಶೀಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಆರಾಮಾಗಿ. ಸೊ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಸೊ ಡೌನ್ಲೋಡ್ ಮಾಡ್ಕೊಬೋದು. ಸೊ ಪ್ಲೇಸ್ಟೋರಲ್ಲಿ ಸೊ ಸಿಗುತ್ತೆ. ಸೊ ನಿಮ್ಗೆ ಏನಾರು ಗೊತ್ತಾಗಲಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ, ಸೊ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಏನಾರು ಡೌಟ್ ಇತ್ತು ಅಂದರೆ ಆಗಲೇ ಹೇಳ್ದಂಗೆ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.